ವೆಲ್ಕಮ್ ಬ್ಯಾಕ್ GSS ಸ್ಟಡಿ ಸರ್ಕಲ್. ಇವತ್ತಿನ ಅವಧಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳದವ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SDA ಕೂಡ ಇವು ಯೂಸ್ಫುಲ್ ಆಗ್ತಕ್ಕಂಥವು ಅಥವಾ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲ ಪ್ರಶ್ನೆ, ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದಾಗಿದೆ? ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದಾಗಿದೆ ಅಂತಕ್ಕಂಥದ್ದು ಬಾಕ್ಸೈಟ್, ಕ್ಯಾಲ್ಸೈಟ್, ಕ್ಯಾಲ್ಮೈಟ್, ಗೆಲಿನಾ ಅಂತಕ್ಕಂಥದ್ದು ಆಯ್ಕೆಗಳಿರ್ತವೆ. ಈ ಒಂದು ಪ್ರಶ್ನೆಗೆ ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಬಾಕ್ಸೈಟ್ ಅಂತಕ್ಕಂಥದ್ದು ನೋಡಿ, ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೋಡ ಬಿತ್ತನೆಯನ್ನ ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ, ಅಂದರೆ ಮೋಡ ಬಿತ್ತನೆ ಮಾಡಬೇಕಾದ್ರೆ ಏನನ್ನ ಉಪಯೋಗ ಮಾಡಲಾಗುತ್ತದೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಹೋಗೋಣ. ಸಿಲ್ವರ್ ಅಯೋಡೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥದ್ದು ಆಯ್ಕೆಗಳಿರ್ತವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಸಿಲ್ವರ್ ಅಯೋಡೈಡ್ ಅಂತಕ್ಕಂಥದ್ದನ್ನು ಬಳಸಿಬಿಟ್ಟು ಏನು ಮಾಡ್ತಾರೆ, ಮೋಡ ಬಿತ್ತನೆ ಮಾಡಿ ಕೃತಕವಾಗಿ ಮೋಡ ಬಿತ್ತನೆ ಮಾಡಿ ಮಳೆಯನ್ನು ತರಿಸ್ತಕ್ಕಂಥದ್ದು ಈ ಒಂದು ಪದ್ಧತಿಗೆ ಸಿಲ್ವರ್ ಅಯೋಡೈಡ್ ಅನ್ನು ಬಳಕೆ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೆಳಗೆ ಸೂಚಿಸಿರುವಗಳಲ್ಲಿ ಅತಿ ಕಡಿಮೆ ತೂಕದ ಲೋಹ ಯಾವುದು ಅಂತಕ್ಕಂಥದ್ದು, ಅಂದರೆ ಅತಿ ಕಡಿಮೆ ತೂಕದ ಲೋಹ ಯಾವುದಾಗಿದೆ ಅಂತಕ್ಕಂಥದ್ದು ಗುರುತಿಸಬೇಕು. ಪಾದರಸ, ಬೆಳ್ಳಿ, ಲಿಥಿಯಂ, ಸೀಸ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಲಿಥಿಯಂ ಅಂತಕ್ಕಂಥದ್ದು ಅತ್ಯಂತ ಹಗುರವಾದ ಅತ್ಯಂತ ಕಡಿಮೆ ತೂಕದ ಲೋಹವಾಗಿದೆ ಅಂತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗ್ತೀವಿ, ವಾಷಿಂಗ್ ಸೋಡಾದ ರಸ ಅಥವಾ ಸಾಮಾನ್ಯ ಹೆಸರು ಏನಂತಕ್ಕಂಥದ್ದು. ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಏನಾಗಿದೆ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಆಯ್ಕೆಗಳಿರ್ತವೆ. ಇನ್ನು ವಾಷಿಂಗ್ ಸೋಡಾದ ರಾಸಾಯನಿಕ ಅಥವಾ ಸಾಮಾನ್ಯ ಹೆಸರು ಏನಂತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಏನು ಅಂದರೆ ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು. ಐದನೇ ಪ್ರಶ್ನೆ, ಇಂಗಾಲದ ಅತಿ ಕಠಿಣ ಘನರೂಪ ಯಾವುದಾಗಿದೆ? ಕಲ್ಲಿದ್ದಲು, ಗ್ರಾಫೈಟ್, ಇದ್ದಿಲು, ವಜ್ರ ಅಂತಕ್ಕಂಥದ್ದು ಇಂಗಾಲದ ಅತಿ ಕಠಿಣ ಘನರೂಪ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ವಜ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕಾಫಿ ಮತ್ತು ಟೀಯಲ್ಲಿ ಮುಖ್ಯವಾಗಿ ಹೊಂದಿರತಕ್ಕಂಥದ್ದು ಏನನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ನಿಕೋಟಿನ್, ಕ್ಲೋರೋಫಿಲ್, ಕೆಫಿನ್, ಆಸ್ಪರಿನ್ ಅಂತಕ್ಕಂಥದ್ದು ಆಯ್ಕೆಗಳಿದಾವೆ. ಒಂದು ಕಾಫಿ ಮತ್ತು ಟೀಗಳಲ್ಲಿ ಮುಖ್ಯವಾಗಿ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಕೆಫಿನ್ ಅಂತಕ್ಕಂಥದ್ದು ಒಳಗೊಂಡಿರುತ್ತದೆ. ನಗಿಸುವ ಅನಿಲ ಎಂದರೆ ನಗಿಸುವ ಅನಿಲ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪ್ಯಾರಾಕ್ಸೈಡ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ನಗಿಸುವ ಅನಿಲ ಅಂತೇಳಿ ಕರೆಯಲಾಗುತ್ತದೆ. ಕುಡಿಯುವ ನೀರಿನಲ್ಲಿ ಅಂಟು ಜಾಡ ನಿವಾರಕವಾಗಿ ಬಳಸುವ ಅನಿಲ ಯಾವುದು? ಜಲಜನಕ, ಕ್ಲೋರಿನ್, ಆಮ್ಲಜನಕ, ಫ್ಲೋರಿನ್ ಅಂತಕ್ಕಂಥದ್ದು. ಕುಡಿಯುವ ನೀರಿನಲ್ಲಿ ಅಂಟು ಜಾಡ ನಿವಾರಕವಾಗಿ ಬಳಸುವ ಅನಿಲ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು, ಅಂದರೆ ಕ್ಲೋರಿನ್ ಅನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಅತ್ಯಂತ ಹಗುರವಾದ ಮೂಲವಸ್ತು ಯಾವುದಾಗಿದೆ? ವಿಶ್ವದಲ್ಲೇ ಅತ್ಯಂತ ಹಗುರವಾದ ಮೂಲವಸ್ತು ಯಾವುದಾಗಿದೆ ಅಂತಕ್ಕಂಥದ್ದು ಸಾರಜನಕ, ಆಮ್ಲಜನಕ, ಜಲಜನಕ, ಹೀಲಿಯಂ ಅಂತಕ್ಕಂಥದ್ದು ಆಯ್ಕೆಗಳಿದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಜಲಜನಕ ಅಂತಕ್ಕಂಥದ್ದು. ಜಲಜನಕ ವಿಶ್ವದಲ್ಲೇ ಅತ್ಯಂತ ಹಗುರವಾದ ಮೂಲವಸ್ತುವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿದ್ಯುತ್ ಬಲ್ಬ್ನ ಫಿಲಮೆಂಟ್ ಇದರಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು
ಟಂಗಸ್ಟನ್, ಕ್ರೋಮಿಯಂ, ಕಬ್ಬಿಣ, ನಿಕ್ಕಲ್ ಅಂತಕ್ಕಂಥದ್ದು ಆಯ್ಕೆಗಳಿದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಟಂಗಸ್ಟನ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಿದ್ಯುತ್ ಬಲ್ಬ್ನ ಫಿಲಮೆಂಟು ಟಂಗಸ್ಟನ್ನಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಪ್ರಮುಖವಾಗಿ ಜೀವಶಾಸ್ತ್ರದ ಒಂದು ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಯಾವುದೇ ಟಾಪಿಕ್ ಆಗಲಿ ನೀವು ಕ್ವಶನ್ ವೈಸನ್ನು ಓದ್ತಾವೆ, ಅಂದರೆ ಟಾಪಿಕ್ನಲ್ಲಿ ಯಾವೆಲ್ಲ ಪ್ರಶ್ನೆ ಬಂದಿದ್ದಾವೆ ಅಂತಕ್ಕಂಥ ಮುಂಚೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸಲ ಗಮನಿಸಿ ಆಮೇಲೆ ಟಾಪಿಕ್ ವೈಸ್ ಓದ್ತಾ ಹೋಗ್ರಿ ಅಂತಕ್ಕಂಥದ್ದು ಹೇಳ್ತಾ ಮುಂದೆ ನೋಡ್ತಾ ಹೋಗೋಣ. ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು? ಮಿಥೇನ್, ಮಿಥೈಲ್ ಐಸೋಸೈನೇಟ್, ಗಂಧಕದ ಡೈಆಕ್ಸೈಡ್, ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಮಿಥೈಲ್ ಐಸೋಸೈನೇಟ್ ಅಂತಕ್ಕಂಥ ಒಂದು ಅನಿಲ ಕಾರಣವಾಗಿರ್ತಕ್ಕಂಥದ್ದು. ಒಂದು ಮರದ ತುಂಡು ನೀರಿನಲ್ಲಿ ತೇಲುತ್ತಿದೆ, ನೀರನ್ನು ಬಿಸಿ ಮಾಡಿದರೆ ಮರದ ತುಂಡು ಏನಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಗಾತ್ರದಲ್ಲಿ ದೊಡ್ಡದಾಗುತ್ತದೆ, ಸ್ವಲ್ಪ ಮುಳುಗುತ್ತದೆ, ಸ್ವಲ್ಪ ತೇಲುತ್ತದೆ, ಅದೇ ಮಟ್ಟದಲ್ಲಿ ತೇಲುತ್ತದೆ ಅಂತಕ್ಕಂಥದ್ದು. ಅಂದರೆ ಒಂದು ನೀರಿನಲ್ಲಿ ಮರದ ತುಂಡನ್ನು ಇಡಲಾಗಿದೆ, ಅದನ್ನು ಬಿಸಿ ಮಾಡಿದಾಗ ಅದರ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಗ್ತದ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಯಾವುದೇ ಬದಲಾವಣೆ ಆಗುವುದಿಲ್ಲ, ಅದೇ ಮಟ್ಟದಲ್ಲೇ ತೇಲ್ತಕ್ಕಂಥದ್ದು. ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ವೈದಿಕ ಜನರು ಮೊಟ್ಟ ಮೊದಲು ಬಳಸಿರ್ತಕ್ಕಂಥ ಲೋಹ ಯಾವುದು ಅಂದರೆ ಬೆಳ್ಳಿ, ಕಬ್ಬಿಣ, ಚಿನ್ನ, ತಾಮ್ರ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಅವರು ಬಳಸಿರ್ತಕ್ಕಂಥ ಮೊದಲ ಲೋಹ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ತಾಮ್ರ ಅಂತಕ್ಕಂಥದ್ದು ಬಳಸಿರ್ತಾರೆ. ಅಡುಗೆ ಉಪ್ಪಿನ ಸಂಯುಕ್ತ ವಸ್ತು ಯಾವುದಾಗಿದೆ ಅಂತಕ್ಕಂಥದ್ದು. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನಂತಕ್ಕಂಥದ್ದು ಸಂಯುಕ್ತ ವಸ್ತು ಯಾವುದು ಅಂತಕ್ಕಂಥ ನೋಡ್ತಾ ಹೋಗೋಣ. ಪೊಟ್ಯಾಷಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಆಯ್ಕೆಗಳಿರ್ತವೆ. ಈ ಒಂದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಅಡುಗೆ ಉಪ್ಪಿನ ರಾಸಾಯನಿಕ ಸಂಯುಕ್ತವಾಗಿದೆ. ಕರ್ಪೂರವನ್ನು ಈ ಕೆಳಗಿನ ಪ್ರಕ್ರಿಯೆಯಿಂದ ಸುಲಭವಾಗಿ ಶುದ್ಧೀಕರಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಉತ್ಪತನ, ಅಸವನ, ಸ್ಫಟಿಕರಣ, ಗಟ್ಟಿಗೊಳಿಸುವುದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಉತ್ಪತನದಿಂದ ಕರ್ಪೂರವನ್ನು ಶುದ್ಧೀಕರಿಸಬಹುದು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಡುಗೆ ಸೋಡಾದ ಮತ್ತೊಂದು ಹೆಸರು ಏನು ಅಂತಕ್ಕಂಥದ್ದು. ಅಡುಗೆ ಸೋಡಾದ ಮತ್ತೊಂದು ಹೆಸರು ಏನಂತಕ್ಕಂಥದ್ದು ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು. ಅವು ಕೆಲವೊಂದು ಆಯ್ಕೆಗಳು ಸೇಮ್ ಅನಿಸುತ್ತೆ, ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಆಗ್ತವ. ಅಂಥವು ಕೆಲವೊಂದನ್ನ ಸಪ್ರೇಟಾಗಿ ಬರೆದಿಟ್ಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು. ಸೋಡಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು ಆಯ್ಕೆಗೆ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಈ ಕೆಳಗಿನ ಯಾವುದು ಗರಿಷ್ಠವಾಗಿದೆ ಅಂತಕ್ಕಂಥದ್ದು. ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿರತಕ್ಕಂಥದ್ದು ಆಮ್ಲಜನಕ, ಇಂಗಾಲ, ಸಾರಜನಕ, ಮೇಲಿನ ಎಲ್ಲವೂ ಅಂತಕ್ಕಂಥದ್ದಿದೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಮಾನವನ ದೇಹದಲ್ಲಿ ಆಮ್ಲಜನಕ ಪ್ರಮಾಣ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. 55% ಪ್ರಮಾಣದಲ್ಲಿ ಈ ಆಮ್ಲಜನಕ ಕಂಡು ಬರ್ತಕ್ಕಂಥದ್ದು. ಈ ಕೆಳಗಿನ ಯಾವುದನ್ನು ವಿಭಜಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು, ಅಂದರೆ ಅದನ್ನು ಬೇರೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ಪ್ರಶ್ನೆ ಇದೆ. ಅಣು, ಪರಮಾಣು, ಸಂಯುಕ್ತ, ಎಲ್ಲವೂ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು
ಪರಮಾಣು ಅಂತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೂ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ, ವಿಭಜಿಸಲು ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಪರಮಾಣು. ಶುದ್ಧ ನೀರಿನ pH ಮೌಲ್ಯ ಏನಾಗಿರುತ್ತದೆ? ಶುದ್ಧ ನೀರಿನ pH ಮೌಲ್ಯ ನೋಡ್ತಾ ಹೋಗೋಣ ಆಯ್ಕೆಗಳನ್ನು. 6, 7, 10, 16 ಅಂತಕ್ಕಂಥದ್ದು. ಶುದ್ಧ ನೀರಿನ pH ಮೌಲ್ಯ 7 ಆಗಿರುತ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆಸ್ಕಾರ್ಬಿಕ್ ಆಮ್ಲವು ಮುಖ್ಯವಾಗಿ ಇದರಲ್ಲಿ ದೊರೆಯುತ್ತದೆ ಅಂತಕ್ಕಂಥದ್ದು. ಮಾವು, ಸೇಬು, ನೇರಳೆ, ಕಿತ್ತಳೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಹೆಚ್ಚಾಗಿ ನಾವು ಆಸ್ಕಾರ್ಬಿಕ್ ಆಮ್ಲವನ್ನು ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು, ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಇಲ್ಲಿಯವರೆಗೆ ಪ್ರಮುಖವಾಗಿ 20 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ 20 ಪ್ರಶ್ನೆಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವ. ಯಾಕಂದರೆ ಒಂದ್ಸಲ ರಿವಿಷನ್ ಮಾಡೋದರಿಂದ ಯಾವುದೇ ಒಂದು ನಷ್ಟ ಆಗೋದಿಲ್ಲ. ಅದಕ್ಕೆ ನಿಮಗೆ ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಸಣ್ಣ ಪ್ರಯತ್ನ. ಕೊನೆವರೆಗೆ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.